ಇರು ಒಂದು ನಿಮಿಷ ನಿಧಾನಕ್ಕೆ ಹಾಲು ಕರೆಯುವೆ ನಾನು ಹಾಲು ಕರೆಯುವೆ ಇದು 30 ಲೀಟರ್ ಹಾಲು ಕೊಡುತ್ತೆ ಅಂತ ಹೇಳಿದ್ರು, ಆದ್ರೆ ಈ ಗಂಜಲ ಅಲ್ಲ ಕಣೆ, ಇವಯ್ಯ ಆಲ್ಗಿಲ್ ಕರಿತಾವ್ನ ಇಲ್ಲ ಇನ್ನೇನಾದ್ರೂ ಮಾಡ್ತಾವ್ನ? ಬಂದ್ಬಿಟ್ರೆ ಒಂದ್ ನಿಮಿಷ. ಮೊದಲು ಮೈನಾ ನಿಧಾನಕ್ಕೆ ಸವರ್ಬೇಕು, ಆಮೇಲೆ ಕೆಚ್ಚಲಿಗೆ ನೀರು ಹಾಕಿ ನಿಧಾನಕ್ಕೆ ಕೆಚ್ಚಲನ್ನ ಮೃದುವಾಗಿ ಸವರ್ಬೇಕು. ಸವರ್ತಾ ಇದ್ರೆ ಕೆಚ್ಚಲು ಸಡಿಲ ಆಗತ್ತೆ. ಆಮೇಲೆ ಕೆಚ್ಚಲಿಗೆ ಕೈ ಹಾಕಿ ಎಳಿಬೇಕು. ಅಯ್ಯೋ 30 ಲೀಟರ್ ಹಾಲು ಕೊಡುತ್ತೆ ಅಂದ್ರು, ಅದ್ ಹಾಲು ಕೊಡಲ್ಲ, ಒದಿಯತ್ತೆ. ಈ ಹೆಲ್ಮೆಟ್ ಇದ್ದಿದ್ರಿಂದ ನಿಮ್ ತಲೆ ಉಳಿತು, ಇಲ್ದೆ ಇದ್ದಿದ್ರೆ ಗೋವಿಂದ. ಅದು ಓದಿತ್ತು, ನೀನ್ ಹೊಡಿತೀಯ. ನನ್ ಜಾಣ ಅಲ್ಲ, ನನ್ ಚಂದು ಅಲ್ಲ. ಇಲ್ಲ ನಾಗಪ್ಪ, ನಿನ್ನ ಕಾಲ್ನ ನನ್ನ ತಲೆ ಮೇಲೆ ಇಟ್ಕೊಂತೀನಿ. ಇದೊಂದ್ ಸಾರಿ ಮಾತ್ರ ಆ ರಂಗಧಾಮಯ್ಯನೇ ಮಿನಿಸ್ಟರ್ ಮಾಡೋಣ ಕಣ. ನಿನ್ನ ಅಜ್ಜಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಜೈಲ್ಗೂ ಬಂದವರೆಲ್ಲ ದೊಡ್ಡ ದೊಡ್ಡ ನಾಯಕರಾಗ್ಬಿಟ್ಟವ್ರೆ. ನಾವ್ 4 ಜನ ಮಾಡಿದ ಕೊಲೆನ ನೀವಿಬ್ರು ಹಾಕೊಂಡ್ಬಿಟ್ಟು ಜೈಲ್ಗೆ ಹೋಗ್ಬಿಟ್ಟು ಬನ್ನಿ, ನಿಮ್ಮನ್ನು ದೊಡ್ಡ ನಾಯಕರನ್ನ ಮಾಡ್ಬಿಡ್ತೀವಿ ಅಂತ ಹೇಳಿ ಈಗ ಈ ಗುಳ್ಳೆನರಿನ ಮಿನಿಸ್ಟರ್ ಮಾಡಕ್ ಹೊರಟಿದ್ಯಾ? ಈ ಸಾರಿಗಳು ನಿಮ್ಮಿಬ್ಬರನ್ನು ನಿಜವಾಗಿ ಕೊಲೆ ಮಾಡ್ಬಿಟ್ಟು ನಾವಿಬ್ರು ಜೈಲಿಗೆ ಹೋಗ್ತೀವಿ, ನಿಜವಾದ ನಾಯಕರ ಆಗ್ತೀವಿ, ಸ್ಟ್ಯಾಂಡರ್ಡ್ ನಾಯಕರಾಗ್ಬಿಡ್ತೀವಿ. ಗೊತ್ತಾಯ್ತೇನೋ ಜಾರ್? ಎಟ್ಟೇಳೋ ತಿರ್ಬೋಕಿ ನನ್ನ ಮಗನೇ. ಈ ಕಜ್ಜಿ ನಾಯಿ ನನ್ನ ಮಕ್ಳ ಹತ್ರ ನಮ್ಗೇನ್ ಕೆಲಸ? ಬಾಯಿನಿಂದ ಹೋಗೋಣ. ನಾವ್ ನಾಯಿಗಳ ಕಣೋ, ನೀಯತ್ತಿನ ಪ್ರಾಣಿಗಳು, ನಿಮ್ಮಂಗೆ ಗುಳ್ಳೆನರಿಗಳಲ್ಲ. ನನ್ನ ಮಕ್ಳ ನಮ್ಮನೆಗ್ ಬಂದು ನನ್ನ ಎಲ್ಲೋ ನನ್ನ ಮಕ್ಳ. ಅಯ್ಯಯ್ಯೋ, ಬ್ಯಾಂಕು ಸಾಲ ಕೊಟ್ಟರು, ಹಸು ಹಾಲು ಕೊಡಲಿಲ್ಲವೇ? ಅಯ್ಯಯ್ಯೋ, ಸಗಣಿ ಎತ್ತೋ ಕೆಲಸವೇ? ಅಯ್ಯಯ್ಯೋ, ಭೂಮಿ ಮೇಲೆ ನರಕವೇ? ಹಾಲು ಕರೆಯೋ ಕೆಲಸ ಬೇಡ, ಸಗಣಿ ಎತ್ತೋ ಕೆಲಸ ಬೇಡ. ಅದನ್ನೇ ನಾನು ಹೇಳ್ತಿರೋದು. ನೋಡು, ನಾವಿಬ್ರು ತ್ರೇತಾಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅಸ್ಟೆಂಟ್ಸ್ ಆಗಿದ್ವಿ ಅಂತ ಕಾಣಿಸುತ್ತೆ. ಅದು ಈ ಕಲಿಯುಗದಲ್ಲೂ ಕಂಟಿನ್ಯೂ ಆಗ್ತಾ ಇದೆ, ಏನು ಮಾಡಕ್ ಆಗಲ್ಲ. ಚಂದ್ರು, ಮೊದ್ಲು ಈ ಹಾಲ್ ಕೊಡದೆ ಇರೋ ಹಸುನ ಮಾರಿ ಕೈ ತೊಳ್ಕೊಳ್ಳಿ, ಆಮೇಲೆ ಈ ಫಜಿತಿನೇ ಇರೋಲ್ಲ. ಯಾರಾದ್ರೂ ಗಿರಾಕಿನ ಕಳ್ಸಯ್ಯ ವೆಂಕಟಾಚಲಪತಿ. ಈ ಸಭಾಪತಿ ಇಲ್ಲಿರುವಾಗ ಆ ವೆಂಕಟಾಚಲಪತಿ ಯಾಕೆ? ಹೌದಲ್ವಾ? ಹಸು ಮಾರ್ಬೇಕಾ? ಹೌದು. ಗಿರಾಕಿ ಬೇಕಾ? ಹೌದು. ಟಂಟಣ. ಅಯ್ಯೋ, ಇವನೆಂತ ಗಿರಾಕಿನ ಕರ್ಕೊಂಡ್ ಬರ್ತಾನೋ ಏನೋ. ಗ್ರಹಚಾರ. ನಮ್ ಕರ್ಮ. ಟಂಟಣ. ಹಸುನ್ ಗಿರಾಕಿ ಅಂತಿದ್ರಲ್ಲ, ಕರ್ಕೊಂಡು ಬಂದಿದ್ದೀನಿ ವೆಂಕಟಾಚಲಪತಿ. ನಮಸ್ಕಾರ ಸರ್. ಆ ವೆಂಕಟ ಅಲ್ಲಿದೆ ನೋಡಿ. ಹಾಲೆನ್ನಿస్తుంది? ಅಯ್ಯೋ, ಇಡೀ ಬೆಂಗಳೂರಿಗೆ ಸಪ್ಲೈ ಮಾಡೋದು ಬಿಡಿ. 70 ಲೀಟರ್ ಪ್ರತಿದಿನ. డెబ్బై 70 ಲೀಟರ್. ರೇಟ್ ಎಂತ ರೇಟು? 40,000. అయ్యేలేదు 30 అని చెప్పు. ಕುಡಿ 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 ನೋಡಿ. ಸರ್, ಸಾಲ ತಗೊಂಡು ವಾಪಸ್ ಕೊಟ್ಟವ್ರು ನೀವು ಒಬ್ಬರೇ ನೋಡಿ. ನನಗ್ ಪ್ರಮೋಷನ್ ಗ್ಯಾರಂಟಿ. ಅಯ್ಯೋ, ಕೈಯಲ್ಲಿ ದುಡ್ಡು ಹೋಯಿತೆ, ವಿದ್ಯೆಗೆ ಬೆಲೆಯೂ ಇಲ್ಲವೇ. ಮುಂದೇನ್ ಗತಿ? ಡೋಂಟ್ ವರಿ ತಾರಾ, ಹೇಗಿದ್ರು ನಮ್ ಹಳೆ ಕಸ್ಬಿದ್ಯಲ್ಲ, ಅದನ್ನ ಶುರು ಮಾಡಿದ್ರೆ ಆಯ್ತು. ಅಷ್ಟೇ. ಬಾರ್ರೆ ಬಾರ್ರೆ ನನ್ನ ಪ್ರಾಣ, ಜೇಬಿಗೆ ಕತ್ತರಿ ಹಾಕೋಣ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜು ಎಷ್ಟೋ ಆಫೀಸ್ಗಳನ್ನ ಕೆಲ್ಸಕ್ಕೋಸ್ಕರ ಸುತ್ತಾಡಿ ಸುತ್ತಾಡಿ ಸಾಕಾಗೋಯ್ತು. ಆದ್ರೆ ಕೆಲಸ ಮಾತ್ರ ಸಿಕ್ಕಿಲ್ಲ ಸರ್.
ನಿಮ್ಮ ಆದರ್ಶ ಬೋರ್ಡ್ ನೋಡಿದೆ, ತುಂಬಾ ಆಸೆಯಿಂದ ಬಂದಿದ್ದೀನಿ ಸರ್. ಪ್ಲೀಸ್ ನನ್ಗೊಂದು ಕೆಲಸ ಕೊಡ್ಸಿ ಸರ್. ಹೌದಾ? ಅದೇ ನಮ್ಮ ಪ್ರಯತ್ನ. ಅದೇ ಕಣಪ್ಪ ನಮ್ಮ ಉದ್ದೇಶ. ನಾನು MA ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಸರ್. ನನ್ನ ಸರ್ಟಿಫಿಕೇಟ್ಸ್ ನೋಡಿ ಸರ್. ನಿನ್ನ ಹೆಸರೇನಂದೆ? ಓ, ವಿಶ್ವೇಶ್ವರಯ್ಯ. ನೀನು ಕಲ್ಲಿನ ಯುಗದ ಮನುಷ್ಯ ಕಣಪ್ಪ, ಈ ಕಲಿಯುಗದ ಮನುಷ್ಯನ ತರ ಇಲ್ಲ. ಅಂದ್ರೆ ಅಲ್ಲಪ್ಪ, ಕೆಲ್ಸ ಬೇಕು ಅಂತೀಯ, ನಿನ್ನ ಸರ್ಟಿಫಿಕೇಟ್ ರ್ಯಾಂಕ್ ಕಟ್ಕೊಂಡು ನಾವೇನಯ್ಯ ಮಾಡದ? ಪರೀಕ್ಷೆಗೆ ಹೋಗದೆ ಪಾಸ್ ಮಾಡ್ಸಿದೀವಿ, ಇಂಟರ್ವ್ಯೂಗೆ ಹೋಗದೆ ಹೋದ್ರು ಕೆಲಸ ಕೊಡ್ಸಿದ್ದೀವಿ, ಕೆಲ್ಸಕ್ಕೆ ಹೋಗದೆ ಇದ್ರು ಸಂಬಳ ಕೊಡ್ಸಿದೀವಿ. ನೋಡು, ಏನೇ ಅಡ್ವಾನ್ಸ್ ರಿಮಾರ್ಕ್ಸ್ ಇರ್ಲಿ ಪ್ರಮೋಷನ್ ಕೊಡ್ಸಿದ್ದೀವಿ. ನೋಡಯ್ಯ, ಇಂತಿಂತ ಕೆಲ್ಸಕ್ಕೆ ಇಷ್ಟಿಷ್ಟು ರೇಟ್ ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ಈಗ ಸೆಂಟ್ರಲ್ 5 ಲಕ್ಷ, ಸ್ಟೇಟು 4 ಲಕ್ಷ, ಡಾಕ್ಟ್ರು 3, 2.5. ಇಂಜಿನಿಯರ್ ನೋಡಪ್ಪ, ಒಂದ್ ಸಣ್ಣ ಪುಟ್ಟ ಕೆಲಸ, ಅದೇ ಒಂದು ಜವಾನನ ಕೆಲಸ ಅಂತ ಇಟ್ಕೋ, 50,000 ರೂಪಾಯಿ ಫಿಕ್ಸ್ ಆಗ್ಬಿಟ್ಟಿದೆ. ಇದೇನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಹೊರಗಡೆ ಬೋರ್ಡ್ ಅಲ್ಲಿ ಪ್ರಜಾ ಸೇವೆ, ಪ್ರಜಾ ಬಂಧು, ದೀನ ಬಂಧು, ನಿರುದ್ಯೋಗಿಗಳಿಗೆ ಉದ್ಯೋಗ ಹೀಗೆಲ್ಲ ಬರ್ದಿದ್ದೀರಲ್ಲ ಸರ್. ಅಲ್ಲಯ್ಯ, ತುಪ್ಪಿರೇಕಾಯಿ ಅಂತಾರೆ. ಅದರಲ್ಲಿ ತುಪ್ಪ ಇರುತ್ತಾ? ಇರಲ್ಲ. ಬೋರ್ಡ್ ಅಲ್ಲಿ ಇರೋದೆಲ್ಲ ಇಲ್ಲಿರ್ಬೇಕಲ್ಲ. ನೋಡಯ್ಯ, ಎಲ್ಲದಕ್ಕೂ ರೇಟ್ ಹೇಳ್ಬಿಟ್ಟಿದೀವಿ. ಹಣ ಇತ್ತು ಅಂದ್ರೆ ಫೇಟ್ ನೋಡ್ಕೋ, ಇಲ್ಲ ಅಂದ್ರೆ ಗೇಟ್ ನೋಡ್ಕೋ. ಅಯ್ಯೋ, ದಯವಿಟ್ಟು ಹಾಗೆ ಹೇಳ್ಬೇಡಿ ಸರ್. ನಿಮ್ ದಮ್ಮಯ್ಯ ಅಂತೀನಿ ಸರ್. ನಿಮ್ ಮನೇಲಿ ಕಸ ಮುಸೆ ತಿಕ್ಕೊಂಡ್ ಬಿದ್ದಿರ್ತೀನಿ ಸರ್. ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡ್ ಬಿದ್ದಿರ್ತೀನಿ ಸರ್. ಇವತ್ತು ನನ್ಗೊಂದು ಕೆಲಸ ಕೊಡ್ಸ್ಬಿಡಿ ಸರ್. ಯಾಕಂದ್ರೆ ಇವತ್ತು ನನ್ಗೆ ಏಜ್ ಬಾರ್ ಆಗುತ್ತೆ ಸರ್. ಹೌದು, ಇವತ್ತೇ ನೀನು ಕೊನೆ ದಿನ. ಈ ಜನ್ಮದಲ್ಲಿ ಗವರ್ಮೆಂಟ್ ನೌಕರಿ ಮಾಡೋ ಅರ್ಹತೆ ಇಲ್ಲ. ಮುಂದಿನ ಜನ್ಮದಲ್ಲಾದ್ರೂ ದೊಡ್ಡ ಆಫೀಸರ್ ಆಗೋ ತರ ದೇವ್ರನ್ನ ಬೇಡ್ಕೊ ಹೋಗು. ಸರ್, ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಡಿಗ್ರಿ ತಗೊಂಡಿದ್ದೀನಿ ಸರ್. ನನಗ್ ಬೆಲೆ ಕೊಡದೇ ಇದ್ರೆ ಬೇಡ ಸರ್. ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಬೆಲೆ ಕೊಟ್ಟು ನನ್ಗೊಂದು ಕೆಲಸ ಕೊಡಿ ಸರ್. ನೋಡಿ ಸರ್. ಡಿಗ್ರಿ ಸರ್ಟಿಫಿಕೇಟ್ ಎಂತೆಂತ ಗವರ್ಮೆಂಟ್ ಆಫೀಸ್ ಚೆಕ್ಕೊಳ್ಳೆ ಡಿಸೈನರ್ ಆಗ್ತಿರೋವಾಗ ಈ ಪೇಪರ್ಗೆ ಏನಯ್ಯ ಬೆಲೆ ಇದೆ? ತಗೊಂಡೋಗಿ ಸರ್ ಹಾಗೆ ಹೇಳ್ಬೇಡಿ ಸರ್. ಇದು ನನ್ನ ಸಾವು ಬದುಕಿನ ಪ್ರಶ್ನೆ ಸರ್. ನನ್ಗೊಂದು ಕೆಲಸ ಕೊಟ್ಬಿಡಿ ಸರ್, ಪ್ಲೀಸ್ ಸರ್. ಸುಮ್ಮನೆ ಯಾಕೆ ನನ್ನ ತಲೆ ತಿಂತೀಯ? ನಾನು ಈ ಕೆಲ್ಸಕ್ಕೆ ಬರ್ಬೇಕಾದ್ರೆ 1 ಲಕ್ಷ ಲಂಚ ಕೊಟ್ಟು ಬಂದಿದ್ದೀನಿ. ನಾನು ಅದನ್ನ ಕವರ್ ಮಾಡ್ಬೇಕಲ್ಲ. ನೋಡಪ್ಪ, ನಾನು ಯಾವುದೇ ಫೈಲ್ ಮೂವ್ ಮಾಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಲೆವೆಲ್ ಬರ್ಬೇಕಾದ್ರೆ 20,000 ತಗೊಂತೀನಿ. ನೀವು ಒಂದು 15,000 ಕೊಡಿ. ನಾನು ನನ್ನ ಹೆಂಡತಿ ಮಕ್ಕಳ ಮೇಲೆ ಆಣೆ ಮಾಡಿದ್ದೀನಿ, ಹಣ ತಗೊಳ್ಳದೆ ಯಾರಿಗೂ ಯಾವ ಕೆಲಸನೂ ಮಾಡಲ್ಲ ಅಂತ. ಲಂಚಕ್ಕೋಸ್ಕರ ಹುಲ್ತಿನ ಪಾಪಿಗಳು. ಮೇಲೆ ನಿನ್ಗೆ ಅಣ್ಣ ತಮ್ಮಂದ್ರಿಲ್ವಾ? ಅವ್ರಿಗೆ ಸ್ಥಿತಿ ಬರೋದಿಲ್ವಾ? ನನ್ ಚಾಪ ತಟ್ಟಿದ್ರು ಲೈಸೆನ್ಸ್. ಈ ಬ್ಯಾಗಲ್ಲಿ ಲಂಚ ತುಂಬ್ಕೊಂಡು ಹೋಗ್ತೇನೆ ತರ್ತೀಯಾ? ಅಯ್ಯೋ, ಹಲಾಲ್ಕೋರ್ರು ನೀವೆಂತ ಪಾಪಿಗಳು. ಬದುಕಿರೋರ್ಗು ನಮ್ಮಂತವ್ರಿಗೆ ಬದುಕಿಲ್ಲ ಕಂಡ್ರು. ನಾನಿವತ್ತು ಇಲ್ಲಿಂದ ಕೆಳಗೆ ಸಾಯ್ತಾ ಇದ್ದೀನಿ. ನನ್ನ ಇಲ್ಲಿನ ಆಫೀಸರ್ಗಳು ಗೇಟ್ ಮಾಡಾಯ್ತು ಅಂತ ಆಫೀಸರ್ ರಿಜೆಕ್ಟ್ ಮಾಡಿದ್ದಾರೆ. ಸಾಯ್ತೀನಿ ಅಂತ ಮೇಲೋಗಿದ್ದಾನೆ. ನನ್ನ ಸಾಲ ಯುವ ಜನಾಂಗಕ್ಕೆ ಆದರ್ಶವಾಗಬೇಕು. ದುಡುಕ್ಬೇಡ ಕಣ, ನನ್ನ ಮಾತು ಕೇಳು. ಇಳಿಯ ಕೆಳಗೆ. ನೀನೇ ಅಲ್ಲ ಶ್ರೀಧರ, ಇಲ್ಲಿ ಯಾರೇ ಬಂದ್ ಹೇಳಿದ್ರು ನಾನು ಮಾತ್ರ ಕೆಳಗೆ ಇಳಿಯೋದಿಲ್ಲ. ಇವತ್ತಿನ ನನ್ನ ಸಾವು ಇಡೀ ಯುವ ಜನಾಂಗದ ಸಾವಾಗಿರುತ್ತೆ. ಲಂಚಕ್ಕೆ ಆಸೆ ಪಟ್ಟು ಶಿಫಾರಸು ಅನ್ನೋ ಬೇಲಿಲಿ ಸಿಕ್ಕಾಕೊಂಡು ಯೋಗ್ಯತೆ ಇಲ್ದಿರೋರಿಗೆ ಕೆಲಸ ಕೊಟ್ಟು ನನ್ನಂತ ಮೆರಿಟ್ ಸ್ಟೂಡೆಂಟ್ಗೆ ಮೋಸ ಮಾಡೋ ಈ ಅಧಿಕಾರಿಗಳಿಗೆ ಇವತ್ತಿನ ನನ್ನ ಸಾವು ಬುದ್ಧಿ ಕಲಿಸುತ್ತೆ. ಶ್ರೀಧರ, ವಾಚ್ಮ್ಯಾನ್ ಏನ್ರ ನೋಡ್ತಿದ್ರ? ಹೋಗ ಅವನ್ ಅಲ್ಲೇ ಯಾರು ಬಂದು ನನ್ನ ತಡೆಯೋ ಪ್ರಯತ್ನ ಮಾಡಬೇಡಿ. ನಾನ್ ಬಿಟ್ಟು ಸತ್ತಲೆ ನನ್ನ ಆತ್ಮ ನಿಮ್ಮನ್ನ ಬಲಿ ತಗೊಳ್ದೆ ಬಿಡೋದಿಲ್ಲ. ವಿಶ್ವ, ಪ್ಲೀಸ್, ಯಾರ ಮೇಲೆ ಇರೋ ದ್ವೇಷಕ್ಕೆ ನೀನು ನನ್ನೇ ಸಾಯ್ಬೇಡ ಕಣೋ. ಇಳಿದ್ ಬಾರೋ ಪ್ಲೀಸ್. ನಾನ್ ಸಾಯ್ತೀನಿ ಅಂತ ನನಗೆ ಚಿಂತೆ ಇಲ್ಲ ಶ್ರೀಧರ. ನನ್ನ ಸ್ಥಿತಿ ನಾಳೆ ನಿನಗೂ ಬರುತ್ತೆ. ಬಿ ಪ್ರಿಪೇರ್ ಟು ಡೈ. ಈ ಸ್ವಾರ್ಥಗಳ ಸಂಚಿಗೆ ನಾನೇ ಬಲಿ ಆಗ್ತೀನಿ. ವಿಶ್ವ, ಯಾಕೋ ಹೀಗೆ ಮಾಡ್ಕೊಂಡೆ ವಿಶ್ವ, ಯಾಕೋ? ಅನ್ಯಾಯವಾಗಿ ನನ್ನ ಸ್ನೇಹಿತನ ಸಾಯಿಸ್ಬಿಟ್ಟಿರೋ. ಹೇಡಿಯಾಗ ಅವನ್ ಸತ್ರ ನಾವ್ ಹೇಗ್ರಿ ಹೊಣೆ ಆಗಕ್ಕಾಗ? ಸಾಯಿಸಿದ್ರೆ ಸತ್ಯ ವಿಶ್ವಾಸ ಬರ್ತಾನ? ಶ್ರೀಧರ್, ವಿಶ್ವನ್ ಯಾರು ಇಲ್ಲ. ದಹನ ಕ್ರಿಯೆ ಹೇಗ್ ಮಾಡೋದು? ನನ್ನ ಹತ್ರ ದುಡ್ಡೇ ಇಲ್ಲ.
ನಿನ್ನ ಹತ್ರ ಇದೆಯಾ? ಇಲ್ಲ. ನಿನ್ನ ಹತ್ರ ಇಲ್ಲ. ದುಡ್ಡಿಲ್ದೆ ಇದ್ರೆ ಕಾರ್ಪೊರೇಷನ್ ಫೋನ್ ಮಾಡಿ ದಿಕ್ಕಿಲ್ದಿರ ಶವ ಅಂತ ಸುಟ್ಟಾಕ್ತಾರೆ. ವಿಶ್ವ ದಿಕ್ಕಿಲ್ಲದ ಶಿವ ಖಂಡಿತ ಅಲ್ಲ. ನಮ್ಮ ಹತ್ರ ದುಡ್ಡಿಲ್ದೆ ಇರ್ಬೋದು, ಆದ್ರೆ ನಾವೆಲ್ಲ ಒಂದೇ ಜಾತಿ, ನಿರುದ್ಯೋಗಿಗಳ ಜಾತಿ. ಹೇಗಾದ್ರೂ ಮಾಡಿ ನಮ್ಮ ಸ್ನೇಹಿತನ ಅಂತಿಮ ಕ್ರಿಯೆ ಮಾಡೇ ಮಾಡ್ತೀವಿ. ನಿರುದ್ಯೋಗ ಜೀವಿ, ನಾನು ಉದ್ಯೋಗ ದೇವತೆ. ನಿನಗೆ ಕೆಲಸ ಬೇಕು ತಾನೆ? ನಾನು ಕೊಡುತ್ತೇನೆ. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಬೇಕಾ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬೇಕಾ? ನಿನಗೆ ಬೇಕಾದ ಕೆಲಸ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೆಯಲ್ಲ, ಕೆಲಸ ಇಲ್ಲ ನನಗೆ. ಪ್ರಪಂಚದಲ್ಲಿ ಯಾರು ಕೊಡಿಸ್ತಿರೋಂಥ ಕೆಲಸ ನಾನ್ ಕೊಡ್ತೀನಿ. ನೀನು ನನಗೆ ಎಷ್ಟು ಸಂಬಳ ಕೊಡ್ತೀಯ? ನೀನ್ ಕೇಳ್ದಷ್ಟು. ಓಹೋ, ಮತ್ ಕೆಲ್ಸ? ಕೆಲ್ಸನಾ? ನನ್ 24 ಗಂಟೆ ಪ್ರೀತಿಸ್ಬೇಕು. ನನ್ಗೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೆ ನೀನು. ಪ್ಲೀಸ್. ಹೇಳೋ, ಈ ಹುಡುಗಿ ಹತ್ರ 30 ರೂಪಾಯಿ ಕದ್ದಿಯೇನೋ? ಇಲ್ಲಮ್ಮ, ನಾ ಕದ್ದಿಲ್ಲಮ್ಮ. ಸುಳ್ಳು ಹೇಳ್ತಿದ್ದಾನೆ. ಇವನೇ ಕದ್ದಿದ್ದು ಅಂತ ನಮ್ಮ ಹುಡುಗಿ ಹೇಳ್ತಿದ್ದಾಳೆ. ಹೊಡಿತಾ ಇದ್ಯಾ? ನಿಮ್ ಮಂಜು ನಮ್ಮ ಹುಡುಗಿದು 30 ರೂಪಾಯಿ ಕದ್ದಿದ್ದಾನೆ. ಇಲ್ಲಣ್ಣ, ನಾ ಕದ್ದಿಲ್ಲಣ್ಣ. ಅಮ್ಮ ಅವ್ರೆ, ನಮ್ ಮಂಜು ಹಸುವಾದ್ರೆ ಉಪವಾಸವಾಗಿರ್ತಾನೆ ಹೊರತು ಕಳ್ತನದ ಬುದ್ಧಿ ಅವನಲ್ಲಿ ಖಂಡಿತ ಇಲ್ಲ. ನಾನೇನ್ ಸುಳ್ಳು ಹೇಳ್ತೀನೇನ್ರಿ? ಬೇಕಾದ್ರೆ ಅವನ್ನೇ ಚೆಕ್ ಮಾಡಿ ನೋಡಿ. ಜೋಬಿನ ಕೈ ತೆಗಿ, ತೆಗಿ ಕೈ. ಅದು ಎಲ್ ಸಿಕ್ತು? ಇಲ್ಲಣ್ಣ, ಅದು ಹರಿಶ್ಚಂದ್ರ ಅಂತ ಕೊಂಡಾಡ್ತಿದ್ರಿ, ಈಗೇನ್ ಹೇಳ್ತೀರಾ? ಅಮ್ಮ, ಪಾಪು ದುಡ್ಡು ಜಾಮಿಟ್ರಿ ಬಾಕ್ಸ್ ಅಲ್ಲೇ ಇತ್ತು, ತಗೊಳಮ್ಮ. ಮೊದ್ಲೇ ಹೇಳ್ಬಾರ್ದಾಗಿತ್ತೇನೋ ಮುಂಡೆದೆ. ಕ್ಷಮಿಸ್ಬಿಡಿ, ನಡೀರಾ. ಪೆಟ್ಟಾಯ್ತಾನಪ್ಪ, ಪೆಟ್ಟಾಯ್ತಾ? ಈ ದುಡ್ಡು ಎಲ್ಲಿಂದ ಬಂತು? ಈ ದುಡ್ಡು ಇದು ದಿನ ಬೆಳಿಗ್ಗೆ ಪೇಪರ್ ಹಾಕ್ತಾ ಇದ್ದೆ. ಸ್ಕೂಲ್ ಫೀಸ್ ಕಟ್ಬೇಕು ಅಂತ ಸೇರ್ಸಿಟ್ಕೊಂಡಿದ್ದೆ. ನೀನ್ ಅಳ್ಬೇಡಣ್ಣ. ತಪ್ಪಾಯ್ತು ಕಣೋ, ಅದಕ್ಕೆ ಕ್ಷಮಿಸು. ಗೊತ್ತಿಲ್ಲದೆ ತುಂಬಾ ಹೊಡೆದ್ಬಿಟ್ಟೆ. ಪರವಾಗಿಲ್ಲ ಬಿಡು. ಏಟ್ ಬಿತ್ತೇನೋ? ತಮ್ಮ ಅಂದ್ಮೇಲೆ ಅಣ್ಣನ ಹತ್ರ ಏಟ್ ತಿನ್ಲೇಬೇಕಲ್ಲ. ತಗೋ, ಫೀಸ್ ಕಟ್ಬಿಡು. ಕಟ್ಟಾಯ್ತು. ಇನ್ ನಿನ್ಗೋಸ್ಕರನೇ ಅದ್ ಯಾವ್ದೋ ಇಂಟರ್ವ್ಯೂಗೆ ಪೋಸ್ಟಲ್ ಆರ್ಡರ್ ತರ್ಬೇಕು ಅಂತಿದ್ದಲ್ಲ, ಅದಕ್ಕೆ. ನಮಸ್ಕಾರ ಸರ್. ಕೆಲಸ ಹೆಂಗ್ ನಡೀತಿದ್ಯಾ? ಚೆನ್ನಾಗಿ ನಡೀತಿದೆ ಸರ್. ಎಷ್ಟು ಜನ ಕೂಲಿಗಳು ಬಂದ್ಯಾರ? 100 ಜನ ಬಂದಿದ್ದಾರೆ ಸರ್. ಯಾರ ಅವನ ಕೆಲಸ ಕೊಟ್ಟವನು? ನಾನೇ ಸರ್. ಯಾಕೆ ಸರ್, ಅವನು MA ಗ್ರಾಜುಯೇಟ್, ಮೇಲಾಗ ಒಳ್ಳೆಯವನು ಸರ್. ಕಬ್ಬಣ ಸಿಮೆಂಟು ಎಲ್ಲ ಕಳ್ತನ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಈಗ ಗೊತ್ತಾಗ್ತಾ ಇದೆ. ಇಂಥ ಕಳ್ಳನ ಇಟ್ಕೊಂಡ್ರೆ ಇನ್ನೇನಾಗುತ್ತೆ? ಸರ್, ನೀವು ಮರ್ಯಾದೆ ಕೊಟ್ಟು ಮಾತಾಡಿ. ಓ, ಇವನು ಗವರ್ನರ್ ಮೊಮ್ಮಗ, ಮರ್ಯಾದೆ ಬೇರೆ ಇವನಿಗೆ. ಮಾಡೋದು ಮಣ್ಣು ಹೊರೋ ಕೆಲಸ. ನಾನು ಮಾಡ್ತಿರೋದು ಮಣ್ಣು ಹೊರೋ ಕೆಲಸನ ಇರ್ಬೋದು ಸರ್, ಆದ್ರೆ ಬೆವರು ಸುರಿಸಿ ಸಂಪಾದನೆ ಮಾಡ್ತೀನಿ. ಭಿಕ್ಷೆ ಬೇಡಕ್ ಬಂದಿಲ್ಲ ನಾನು. ದುರಹಂಕಾರ ನೋಡು. ಹೊಟ್ಟೆ ಹಸ್ಕೊಂಡು ಬುಸ್ಕೊಡ್ತಾ ಇರುವಾಗ ದುರಹಂಕಾರ ಬರಲ್ಲ ಸರ್, ಅದು ನಿಮ್ಮಂತವರಿಗೆ ಮುಡುಪಾಗಿಟ್ಟಿದೆ. ಇವನ ಹತ್ರ ಏನೋ ಮಾತುಕತೆ. ಒಂದ್ ವಾರದ ಕೂಲಿನ ಮುಖದ ಮೇಲೆ ಬಿಸಾಕಿ ಒದ್ದಾಚೆ ಕಳ್ಸು. ಸರಿ ಸರ್. ನಾನ್ ಮಾಡಿರೋದು 5 ದಿವಸದ ಕೂಲಿ ಕೆಲಸ. ಇನ್ನು 2 ದಿವಸದ ಪುಕ್ಷಾಟೆ ಕೂಲಿ ನೀವೇ ಇಟ್ಕೊಳ್ಳಿ. ಸಿಗರೇಟಿಗಾಗತ್ತೆ. ಎಂತ ಕೆಲ್ಸ ಮಾಡ್ಬಿಟ್ಟೆ ಪಾಪಿ. ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದ್ದೀವೇನೆ. ಹಾಗಲ್ಲಮ್ಮ, ಸುಮ್ನೆ ಆಯಾ ಸಮಯಕ್ಕೆ ಏನೇನ್ ಶಾಸ್ತ್ರ ಮಾಡ್ಬೇಕು ಕಷ್ಟವಾಗಿದ್ರು ಮಾಡೇ ಮಾಡ್ತಿದ್ದಲ್ಲೇ. ನನಗೊಂದ್ ಮಾತು ತಿಳಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಿನ್ಗೆ? ಏನಾಯ್ತಮ್ಮ? ಯಾಕೆ ಮಾತಾಡದೆ ಸುಮ್ನಿದ್ದೀರಿ? ಏನ್ ನಡೀತು ಅಂತ ಹೇಳಿ. ನಿನ್ ತಂಗಿ ಋತುಮತಿಯಾಗಿ 2 ದಿನ ಆಯ್ತು. ಇದನ್ ನನಗೂ ಹೇಳ್ದೆ ಮುಚ್ಚಿಟ್ಟಿದ್ದಾಳೆ ಕಣೋ.
ಏ ಹುಚ್ಚಿ, ಈ ವಿಷಯ ನಮ್ಗೆಲ್ಲ ಯಾಕೆ ಹೇಳಲಿಲ್ಲ? ನಾನೇನಾದ್ರೂ ಹೇಳಿದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ದುಡ್ಡು ಖರ್ಚು ಮಾಡ್ತೀಯ. ಮನೆ ಕಷ್ಟ ನಂಗೆ ಗೊತ್ತು, ಅದಕ್ಕೆ ಹೇಳಲಿಲ್ಲ. ಏನ್ ಆಶಾದೇವಿ ಅವರೇ, ಋತುಮತಿ ಆದ್ರೂ ಬುದ್ಧಿನೇ ಬಂದಿಲ್ವಲ್ಲ ನಿಮ್ಗೆ? ನೋಡೆ, ನಿಮ್ಮ ಅಣ್ಣನಿಗೆ ಅದ್ದೂರಿಯಾಗಿ ಅಲಂಕಾರ ಮಾಡಕ್ ಆಗದೆ ಇರ್ಬೋದು, ಆದ್ರೆ ಆರತಿ ಮಾಡೋ ಶಕ್ತಿ ಖಂಡಿತ ಇದೆ ಕಣೆ. ಏನಣ್ಣ ಈ ಮೂತಿಗೆ ಆರ್ತಿ ಬೇರೆ ಕೇಳ? ಪ್ರೈಮ್ ಮಿನಿಸ್ಟರ್ ಹಾಕ್ಬಿಡ್ತೀನಿ ನೋಡು. ಅಮ್ಮ, ನೀನು ಅವಳಿಗೆ ಸ್ನಾನ ಮಾಡಿಸಿ ಆರ್ತಿಗೆ ರೆಡಿ ಮಾಡು. ನಾನು ಹೀಗೋಗಿ ಏನೇನ್ ಬೇಕು ತಗೊಂಡು ಹಾಕ್ ಬಂದ್ಬಿಡ್ತೀನಿ. ಆಯ್ತಪ್ಪ ಬಾಮ್ಮ. ಏನೇನ್ ಸಾಮಾನ್ ಬೇಕು ಎಲ್ಲ ಕೊಟ್ಬಿಡ್ತೀರಾ? ಸರಿ, ಡಬ್ಬು ತೆಚ್ಚುಂಡವಾ? ಡಬ್ ಉಂದಿ ನನ್ನ ಹತ್ರ. ಎಷ್ಟಾಗತ್ತೆ ಹೇಳಿ? ಹಳೆ ಬಾಕಿನ ಇಷ್ಟ ಆದ್ರೂ ಜಮಾ ಆಯ್ತಲ್ಲ ಅಷ್ಟೇ ಸಾಕು. ಈಗ ತಗೊಂಡೋಗೋ ಸಾಮಾನಿಗೆ ದುಡ್ಡು ಕೊಟ್ಟು ತಗೊಂಡೋಗ. ಹಾಗೆ ಹೇಳ್ಬೇಡಿ ಸರ್, ಇವತ್ತಿನ ಕಾರ್ಯ ತುಂಬಾ ಪವಿತ್ರವಾದದ್ದು. ನೀವು ಸ್ವಲ್ಪ ಆದ್ರೂ ಸಾಮಾನು ಕೊಟ್ಬಿಟ್ರೆ ಕೆಲಸ ಸಿಕ್ಕಿದ್ಮೇಲೆ ಬಡ್ಡಿ ಸಮೇತ ವಾಪಸ್ ಮಾಡ್ಬಿಡ್ತೀನಿ. ಅಸಲೇ ಇಚ್ಛೆಲೆ ನೀವು ಬಡ್ಡಿ ಬೇರೆ ಇಸ್ತಾವ? నేను పుక్సటే తెచ్చలే సామాను, డబ్బు ఇచ్చే తెచ్చేది, ದುಡ್ಡು ಇಚ್ಚಿ తీసుకుపోయేది ಕಲಿ. ಇವತ್ತು ಒಂದ್ ದಿವಸ ಕೊಡಿ ಸರ್ ಪ್ಲೀಸ್, ಕೈ ಮುಗಿತೀನಿ. ಅಯ್ಯ ನಿಮ್ಮಂತವ್ ನಾಳೆ ಗಿರಾಕಿಗಳು ಬಂದ್ಬಿಟ್ರೆ ತಲೆ ಮೇಲೆ ಬಟ್ಟೆ ಹಾಕೊಂಡು ತಿರುಪತಿಗೆ ಹೋಗ್ಬೇಕಾಗತ್ತೆ. ಬಂದ್ಬಿಟ್ಟ ಸಾಲ ಕಡೆಗೆ ಹೋಗಯ್ಯ, ಹೋಗಯ್ಯ. ಇಲ್ಲ ನಿಮ್ಮ ಅಣ್ಣನಿಗೆ ಅದ್ದೂರಿಯಾಗಿ ಅಲಂಕಾರ ಮಾಡಕ್ ಆಗದೆ ಇರ್ಬೋದು, ಆದ್ರೆ ಆರತಿ ಮಾಡೋ ಶಕ್ತಿ ಖಂಡಿತ ಇದೆ ಕಣೆ. ಏನಾಯ್ತು ಅಣ್ಣ? ಏನಾಯ್ತು ಅಣ್ಣ? ಏನಾಯ್ತಣ್ಣ? ನೀರ್ ತಗೋ ಅಣ್ಣ. ಏನಾಯ್ತಣ್ಣ? ಅಣ್ಣ ಏನಾಯ್ತಣ್ಣ? ಅಣ್ಣ ಏನಾಯ್ತು? ಏನಾಯ್ತು ಅಂತ ಹೇಳಪ್ಪ. ಏನಾಯ್ತು ಅಂತ ನಾನ್ ಹೇಳ್ತೀನಿ. ಈ ಮನೆಯಲ್ಲಿ ಒಬ್ರಿಗಿಂತೊಬ್ರು ತ್ಯಾಗ ಮಾಡೋದ್ರಲ್ಲಿ ನಿಸ್ಸೀಮ್ರು. ತ್ಯಾಗನ? ಮತ್ತಿನ್ನೇನು, ದುಡ್ಡಿಲ್ದಿರೋ ಅಣ್ಣನ್ಗೆ ಹೇಗ್ ವಿಷಯ ತಿಳಿಸೋದು ಅಂತ ತಾನ್ ಋತುಮತಿಯಾಗಿದ್ದೇನೆ ಬಚ್ಚಿಟ್ಟು ತ್ಯಾಗ ಮಾಡಿದ್ಲು ಈ ತಂಗಿ. ರಕ್ತ ಹಂಚ್ಕೊಂಡು ಹುಟ್ಟಿರೋ ತಂಗಿನ ಸಂತೋಷ ಪಡಿಸ್ಬೇಕು ಅಂತ ತನ್ನ ರಕ್ತ ಮಾರಿ ಹಣ ತಂದ್ಕೊಟ್ಟು ತ್ಯಾಗ ಮಾಡ್ದ ಈ ಅಣ್ಣ. ಹೌದೇನು ಶ್ರೀಧರ? ಹೇಳು. ಮನುಷ್ಯನಿಗೆ ಸ್ವಾಭಿಮಾನ ಅನ್ನೋದು ಇರ್ಬೇಕು, ಆದ್ರೆ ತನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋಷ್ಟು ಇರಬಾರ್ದು. ಏನತ್ತೆ, ನಾನೊಬ್ಳು ಇದೀನಿ ಅನ್ನೋದನ್ನೇ ಮರ್ತ್ಬಿಟ್ರಾ? ನನ್ಗೆ ಯಾಕೆ ಒಂದ್ ಮಾತು ತಿಳಿಸ್ಬಾರ್ದಾಗಿತ್ತು? ತಿಳಿಸ್ಬಾರ್ದು ಅಂತ ಅಲ್ಲಮ್ಮ, ವಿನಾಕಾರಣ ನಿನಗೆ ಯಾಕೆ ತಿಳಿಸ್ಬೇಕು? ಗೊತ್ತು, ಆದರ್ಶವಾಗಿ ಬಾಳೋರ ಆದರ್ಶ ಹೀಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಒಂದು ವಿಷಯ, ಅವಳೇ ನನ್ನ ಹೆಂಡತಿ ಅಂತ ಅವರು, ಅವನೇ ನನ್ನ ಗಂಡ ಅಂತ ನಾನು, ಒಂದಲ್ಲ ಒಂದಿನ ಈ ಮನೆ ಹೊಸಲು ತುಳಿದು ಬರೋರೆ. ತಗೊಳ್ಳಿ. ಈ ರೀತಿ ಅವಮಾನ ಮಾಡ್ಬೇಕು ಅಂತ ಎಷ್ಟ್ ದಿವಸದಿಂದ ಹೊಂಚಾಗ್ತಿದ್ದೆ. ಅವಮಾನನಾ? ಇಲ್ಲ, ನಿಮ್ಮಲ್ಲಿ ನಾನು ಒಬ್ಳು ಅಂತ ತಿಳ್ಕೊತೀನಿ. ದಯವಿಟ್ಟು ಇದನ್ನ ತಗೊಂಡೋಗ್ಬಿಡು. ಯಾವ ದುರುದ್ದೇಶದಿಂದ ನಾನು ಈ ಹಣ ತಂದಿಲ್ಲ ಶ್ರೀಧರ್. ನಿನ್ನ ಉದ್ದೇಶದ ಪ್ರಶ್ನೆ ಅಲ್ಲ ರೂಪ, ಆದ್ರೆ ನಿಮ್ಮ ಅಪ್ಪ ಸಂಪಾದನೆ ಮಾಡೋದು ಒಂದು ಬಿಡಿಗಾಸು ಈ ಮನೆಗೆ ಬೇಕಾಗಿಲ್ಲ. ಅಮ್ಮ, ನೀವಾದ್ರೂ ಹೇಳಿ. ಶ್ರೀಧರ ಈ ಮನೆಗೆ ಹಿರಿಮಗ ಮಾತ್ರ ಅಲ್ಲಮ್ಮ, ಆಧಾರ ಸ್ತಂಭ ಕೂಡ. ಅವನ್ ಮಾತಿಗೆ ವಿರುದ್ಧವಾಗಿ ನಡೆಯೋ ಶಕ್ತಿ ನಮಗ್ ಯಾರಿಗೂ ಇಲ್ಲಮ್ಮ. ಶ್ರೀಧರ್, ಕೊನೆಯದಾಗಿ ಕೇಳ್ಕೊತಾ ಇದ್ದೀನಿ, ತಗೊಳ್ಳಿ ಪ್ಲೀಸ್, ತಗೊಳ್ಳಿ ಪ್ಲೀಸ್. ಭೇಷ್, ನೀನ್ ಹೀರೋ, ಇವಳು ಹೀರೋಯಿನ್ನು ಇಲ್ಲಿಂದ ದುಡ್ಡು ತಗೊಂಡು ಹೋದ್ಲು. ನೀನು ಒಂದು ದೊಡ್ಡ ಸಾಹಸ ಮಾಡಿ ಅವಳನ್ನ ದುಡ್ಡು ಸಮೇತ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಹೀರೋಯಿನ್ ಅಪ್ಪ ನಾನು ಇದನ್ನೆಲ್ಲ ಮೆಚ್ಕೊಂಡು ಹೀರೋಯಿನ್ಗೆ ಮದುವೆ ಮಾಡ್ಕೊಡ್ಬೇಕು ಅಲ್ಲ? ಮಿಸ್ಟರ್ ಜನಾರ್ದನ್ ರಾವ್, ನೀವು ಮೆಚ್ಚಿ ಬಹುಮಾನ ಕೊಡಬೇಕು ಅಂತ ನಾನ್ ನಿಮ್ ಮಗಳನ್ನ ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ. ಮನುಷ್ಯನಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ಡ್ಯಾಡಿ, ಅನಾವಶ್ಯಕವಾಗಿ ಶ್ರೀಧರ್ಗೆ ಏನು ಅನ್ಬೇಡಿ. ಹಣ ತಗೊಂಡು ಹೋಗಿದ್ದು ನಾನು. ಶ್ರೀಧರ್ ಒಂದ್ ಬಿಡ್ಗ ಸಹ ಮುಟ್ಟದೆ ನನ್ನ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ರು. ಯಾಕೆ ಬಿಟ್ಟ ಗೊತ್ತಾ? ಬೇಟೆ ಆಡಿದ್ರೆ ಆನೆನೇ ಬೇಟೆ ಆಡ್ಬೇಕು, ಲೂಟಿ ಮಾಡಿದ್ರೆ ಭಂಡಾರನೇ ಲೂಟಿ ಮಾಡ್ಬೇಕು ಅಂತ ಗಾದೆ. ಈ ಜುಜುಬಿ ಹಣ ಬಿಸಾಕಿ ನಮ್ಮ ಇಡೀ ಆಸ್ತಿನೇ ಲಪಟಾಯಿಸ್ಬೇಕು ಅಂತ ನೋಡ್ತಾ ಇದ್ದಾನೆ ಜನಾರ್ದನ್ ರಾವ್. ಮತ್ತ್ಯಾಕೆ ನನ್ನ ಮಗಳ ಹಿಂದೆ ಬಿದ್ದಿದ್ಯಾ? ಬಿದ್ದಿರೋದು ಅವರಲ್ಲ ಡ್ಯಾಡಿ, ನಾನು. ನಿನಗ್ಯಾಕಮ್ಮ ಅಂತ ಕರ್ಮ?
ನೀನ್ ಹಾಕೊಳ್ಳೋ ಚಪ್ಪಲಿಗೆ ಕೊಡೋಷ್ಟು ಹಣನ ಸಂಪಾದನೆ ಮಾಡೋಷ್ಟು ಯೋಗ್ಯತೆ ಇಲ್ಲ ಅವನಿಗೆ. ಡ್ಯಾಡಿ, ಸದ್ಯಕ್ಕೆ ಶ್ರೀಧರ್ ಕೆಲಸ ಇಲ್ಲದೆ ಇರಬಹುದು, ಆದ್ರೆ ಇವತ್ತಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸಿಗುತ್ತೆ. ಮಣ್ಣು ಹೊರೋ ಕೆಲಸ. ಬಡವರ ಹೊಟ್ಟೆ ತುಳಿದು ಈ ತರ ಕಳ್ಳ ಹಣ ಸಂಪಾದನೆ ಮಾಡೋಕ್ಕಿಂತ ಮಣ್ಣೋರೋ ಕೆಲಸ ಎಷ್ಟೋ ಉತ್ತಮ. ಜನಾರ್ದನ್ ರಾವ್, ಮುಚ್ಚಬಾಯ್, ಮರ್ಯಾದೆ ಕೊಟ್ಟು ಮಾತಾಡು. ನಿಮ್ ಮಗಳಿಗಿರೋ ಗುಣದಲ್ಲಿ ಒಂದು ಸಾಸಿವೆ ಎಷ್ಟಾದ್ರೂ ಗುಣ ನಿಮ್ಮ ಹತ್ರ ಇದ್ದಿದ್ರೆ ನಾನು ಎಷ್ಟೋ ಮರ್ಯಾದೆ ಕೊಡ್ತಿದ್ದೆ. ಆದ್ರೆ ನೀವು ಇವರ 3rd ಗ್ರೇಡ್ ಧನ ಪಿಶಾಚಿ. ಆ ಧನ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ದೇದ್ಮೇಲೆ ಇವೆಲ್ಲ ಮಾತಾಡಬಾರ್ದು. ಅದಕ್ಕೆ ಈ ಕಳ್ಳ ಹಣ ನಿಮ್ ಮಗಳ ಸಮೇತ ಇಲ್ಲಿಗೆ ವಾಪಸ್ ತಂದ್ಬಿಟ್ಟಿದ್ದೀನಿ. ನಾನೇ ಒಳ್ಳೆತನದಲ್ಲಿ ಸಂಪಾದನೆ ಮಾಡಿ ಇಲ್ಲಿಗೆ ಬಂದು ನ್ಯಾಯವಾಗಿ ನಿಮ್ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೆ ಗುಡ್ ಬಾಯ್. ಶ್ರೀಧರ್, ಗಣೇಶ, ನಿನ್ನ ನಂಬಿ ಕೆಟ್ಟವರಿಲ್ಲ ಅಂತಾರೆ. ನಾನು ದುಡಿಮೆ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಆ ನಂಬಿಕೆಗೆ ನಿನ್ ಶಕ್ತಿ ಕೊಡು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕಮ್ ಇನ್. ನೀವು? ನಾನು ಶ್ರೀಧರ್ ಅಂತ. ಐ ಸಿ, ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಯುವರ್ ಒರಿಜಿನಲ್ ಸರ್ಟಿಫಿಕೇಟ್ಸ್? ಗುಡ್, ವೆರಿ ಗುಡ್. ನಿಮ್ಮಂತ ಮೆರಿಟ್ ಸ್ಟೂಡೆಂಟ್ ಸಿಗೋದು ನಮ್ಮ ಸಂಸ್ಥೆಗೆ ನಿಜವಾಗಲೂ ಹೆಮ್ಮೆ ಪಡುವಂತ ವಿಷಯ. ಹಲೋ ಸರ್, ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ಅಪಾಯಿಂಟ್ಮೆಂಟ್ ಆರ್ಡರ್ ಈಗ ತಾನೇ ಕೊಟ್ಟಾಯ್ತು ಸರ್. ಆಯ್ತು ಸರ್, ಕರ್ಕೊಂಡ್ ಸರ್. ಇವಾಗಲೇ ಬರ್ತೀನಿ ಸರ್. ಏನಯ್ಯ, ಎಷ್ಟು ಕೊಬ್ಬು ನಿನಗೆ? ನನ್ನ ಮಾತಿಗೆ ಬೆಲೆ ಕೊಡದೆ ಈ ಪೋಸ್ಟ್ ಬೇರೆ ಕೊಡ್ತಿದೀಯಾ? ಸರ್, ಅದಲ್ಲ ಸರ್, ನೀವ್ ಹೇಳಿದ ಶ್ರೀಧರ ಅವರೇ ಸ್ಟೂಡೆಂಟು. ಅದು ಅಲ್ಲದೆ ಅವ್ನ ಕ್ಯಾರೆಕ್ಟರ್ ಬ್ಯಾಡ್ ಸರ್. ಏಯ್, ನನ್ ಕ್ಯಾರೆಕ್ಟರ್ ಬ್ಯಾಡ್ ಅಂತಿದ್ಯಾ? ಕಾಲೇಜ್ ಎಕ್ಸಾಮ್ ನಲ್ಲಿ ಕಾಪಿ ಮಾಡೋದನ್ನ ತಡೆದಿದ್ದಕ್ಕೆ ಅವನ್ ಕೈ ಬೆಳೆನ ಕಟ್ ಮಾಡಿ ಬಿಸಾಕ್ದವ್ ನಾನು, ಗೊತ್ತಿದ್ಯಾ? ನಮ್ಮ ಕೆಲಸಕ್ಕೆ ಯಾರೇ ಅಡ್ಡಿ ಬಂದ್ರು ಸರಿ, ಸುಮ್ಮನೆ ಕಣ್ಣು ಹೊಡೆದ್ರೆ ಸಾಕು. ಫಿನಿಶ್. ಇವ್ರು ಯಾರು ಗೊತ್ತಾ? ನಮ್ಮ MLA ಮೋಹನ್ ರಂಗ. ನಾನು ಈ ಅಧಿಕಾರಕ್ಕೆ ಬರೋದಕ್ಕೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ. ಅವರು ಇವ್ರ ಮಗ ಶ್ರೀಧರ್ ನನ್ನ ಪ್ರತಿಯೊಂದು ಚುನಾವಣೆನಲ್ಲೂ ಪ್ರತಿಯೊಂದು ಬೂತ್ ನಲ್ಲೂ ಗೂಂಡಾಗಿರಿ ಮಾಡಿ ನನಗೆ ಮತ ಹಾಕ್ಸಿದಾರೆ ಈ ಶ್ರೀಧರ್. ಇಂಥವರಿಗೆ ಕೆಲಸ ಕೊಡದೆ ಯಾವನೋ ಕೆಲಸಕ್ಕೆ ಬಾರ ತಿರುಗೋಕಿನ ನಮಗೆ ಕೆಲಸ ಕೊಡೋದಾ? ಆನರಬಲ್ ಮಿನಿಸ್ಟರ್, ದಯವಿಟ್ಟು ನಿಮ್ಮ ಆರೋಪಗಳನ್ನ ವಾಪಸ್ ತಗೊಳ್ಳಿ. ಈ ಪೋಸ್ಟಿಗೆ ಬೇಕಾದ ಎಲ್ಲ ಅರ್ಹತೆಗಳು ನನ್ನ ಹತ್ರ ಇದ್ದಾವೆ. ಇಂಥ ನಡತೆಗೆಟ್ಟ ಗೂಂಡಾಗಳು ಸೇರ್ಬೇಕಾದ್ದು ಸರ್ಕಾರಿ ಆಫೀಸ್ಗಳಲ್ಲ, ಸರ್ಕಾರಿ ಜೈಲಲ್ಲಿ. ಆಗ್ಲೇ ನಮ್ಮ ದೇಶದ ಉದ್ಧಾರ ಆಗೋದು. ಜಡ, ದೇಶದ ನಾಯಕರು ನಾವು. ದೇಶ ಉದ್ಧಾರ ಮಾಡೋದಾಗ್ಲಿ ಹಾಳು ಮಾಡೋದಾಗ್ಲಿ ನಮಗ್ ಗೊತ್ತಿದೆ. ಅದನ್ನ ನಿನ್ನಿಂದ ನಾವು ಕಲಿಬೇಕಾಗಿಲ್ಲ. ಹಾಗಲ್ಲ ಸರ್, 15 ವರ್ಷ ಓದಿದ್ಮೇಲೆ 10 ವರ್ಷ ಕಾದ್ಮೇಲೆ ಮೊದಲನೇ ಸಲ ಆರ್ಡರ್ ಆಫ್ ಮೆರಿಟ್ ನಲ್ಲಿ ನನ್ಗೆ ಆರ್ಡರ್ ಬಂದಿದೆ. ನ್ಯಾಯವಾಗಿ ನನ್ ಸಿಕ್ಕಿರೋ ಕೆಲಸಕ್ಕೆ ದಯವಿಟ್ಟು ತೊಂದರೆ ಮಾಡಬೇಡಿ ಸರ್, ಅನ್ಯಾಯ ಮಾಡಬೇಡಿ ಸರ್. ನಿಮ್ಮಂತವ್ರಿಗೆ ಕರುಣೆ ತೋರಿಸೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ನನಗೆ ಸಿಕ್ಕೋದು ಒಂದೇ ಮತ. ಇಂಥವ್ರಿಗೆ ಸಹಾಯ ಮಾಡೋದ್ರಿಂದ ಬರೋ ಚುನಾವಣೆಯಲ್ಲಿ ಬಹುಮತದಿಂದ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಅದೇ ಅಧಿಕಾರಕ್ಕೆ ಬರೋಕ್ಕೋಸ್ಕರ ನಿರುದ್ಯೋಗ ನಿರ್ಮೂಲನ ಮಾಡ್ತೀವಿ ಅಂತ ಬಹಿರಂಗ ಸಭೆಗಳಲ್ಲಿ ಘೋಷಣೆ ಮಾಡಿ ಜನತೆಗೆ ನೀವು ಪ್ರಮಾಣ ಮಾಡಿದ್ರಿ. ನಿಮ್ ಮಾತನ್ನ ನಂಬಿ ನಾನು ಮತ್ತೆ ನನ್ನಂತ ಲಕ್ಷಾಂತರ ನಿರುದ್ಯೋಗಿ ಯುವಕರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ಓಟ್ ಹಾಕಿದ್ವಿ. ಆ ನಮ್ ವಿಶ್ವಾಸಕ್ಕೆ ನೀವು ಕೊಡ್ತಿರೋ ಪ್ರತಿಫಲ ಇದೇನಾ? ಫಲ ಪ್ರತಿಫಲ ನಿನ್ನ ಹತ್ರ ಚರ್ಚೆ ಮಾಡುವಷ್ಟು ಪುರ್ಸೊತ್ತು ನನಗಿಲ್ಲ. ನೀನ್ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಸೆಂಟ್ರೀಸ್, ನಾನೇ ಹೋಗ್ತೀನಿ ಮಿನಿಸ್ಟರ್ ಸಾಹೇಬ್ರೆ. ಆದ್ರೆ ಹೋಗಕ್ ಮುಂಚೆ ನಿರುದ್ಯೋಗಿಗಳಿಂದ ಒಂದ್ ಸಣ್ಣ ಕಾಣಿಕೆ ಇಟ್ಕೊಳ್ಳಿ. ನನ್ನ ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ಇಟ್ಕೊಳ್ಳಿ. ನಿಮ್ ಮನೆ ಬೆಂಕಿಗಳಂತೆ, ಆ ಬೆಂಕಿಯಲ್ಲಿ ನೀವು ಹಾಳಾಗೋಗಿ ನಿಮ್ ಮನೆಯನ್ನು ಸುತ್ತಲ್ಲಿ, ನಿಮ್ಮ ಜೊತೆಲಿ ನಿಮ್ಮಂತ ಕಂತ್ರಿ ರಾಜಕಾರಣಿಗಳು, ನಿಮ್ಮಂತ ಲಂಚಕೋರರು ಎಲ್ಲ ಹಾಳಾಗೋಗ್ಲಿ. ಅದೇ ನಿರುದ್ಯೋಗಿಗಳ ಶಾಪ ಇದು. ನಾನು ಸಾಯ್ತಾ ಇದ್ದೀನಿ ಅಂತ ನಂಗೆ ಚಿಂತೆ ಇಲ್ಲ ಶ್ರೀಧರ. ನನ್ನ ಸ್ಥಿತಿ ಮೇಲೆ ನಾನು ನಿನ್ಗೂ ಬರುತ್ತೆ. ಬಿ ಪ್ರಿಪೇರ್ಡ್ ಟು ಡೈ. ಈ ಸ್ವಾರ್ಥಗಳ ಸಂಚಿಕೆ ನಾನೇ ಬಲಿ ಆಗ್ತೀನಿ. ನಿನ್ ತಾಳ್ಮೆ ಸತ್ತೋಯ್ತಾ? ತಾಳ್ಮೆ ಸಾಯಲಿಲ್ಲ, ಸಾಯಿಸಿದ್ರು. ಕಳ್ಳ ರಾಜಕೀಯ ನಾಯಕರು, ಧನಪಿಶಾಚಿಗಳು, ಲಂಚಗೋರು, ಆಫೀಸರ್ಗಳು ಧನದಾಹಕ್ಕೆ ನೀಚ ಕಾಮಕ್ಕೆ ಒಳಪಟ್ಟ ಮೋಸಗಾರರಿಗೆ ಸರಿಯಾದ ಪಾಠ ಕಲಿಸಲೇಬೇಕು. ಮೋಸನ ಮೋಸದಿಂದಲೇ ಜಯಿಸಬೇಕು. ಚಂದ್ರು, ಶ್ರೀಧರ, ಈ ಮಾತನ್ನ ನೀನ್ ಹೇಳ್ತಾ ಇದ್ಯಾ? ಎಸ್, ನಾನೇ ಹೇಳ್ತಾ ಇದ್ದೀನಿ. ಮತ್ತಿವತ್ತಿನ ನನ್ನ ಹೆಸರು ಶ್ರೀಧರ ಅಲ್ಲ, ನರಸಿಂಹ.
ನರಸಿಂಹ ಏನೋ ನೀನ್ ಅವತಾರ? ಆ ಭಗವಂತನೇ ಅಷ್ಟೊಂದು ಅವತಾರಗಳನ್ನ ಎತ್ತಿ ಪಾಪಿಗಳನ್ನ ನಾಶ ಮಾಡ್ತಿರುವಾಗ ಈ ನರಸಿಂಹ ಈ ಅವತಾರದಲ್ಲಿ ಯಾಕೆ ನ್ಯಾಯಕ್ಕೋಸ್ಕರ ಧರ್ಮಕ್ಕೋಸ್ಕರ ಹೋರಾಡಬಾರ್ದು? ಹೋರಾಡ್ತೀನಿ ಚಂದ್ರು, ಖಂಡಿತ ಹೋರಾಡ್ತೀನಿ. ಮೋಸದಿಂದ ಸಂಪಾದನೆ ಮಾಡಿರೋ ಕೋಟ್ಯಾಧೀಶ್ವರ ಕೋಟೆ ಗೋಡೆಗಳನ್ನ ಬುನಾದಿ ಸಮೇತ ನಾಶ ಮಾಡ್ತೀನಿ. ಈ ಹೋರಾಟದಲ್ಲಿ ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಮಾನ ಹೋದ್ರು ಸರಿ, ಯುವ ಜನಾಂಗಕ್ಕೆ ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ.